ತುಂಬ ಸುಲಭವಾದ ಮತ್ತು ಅಷ್ಟೇ ರುಚಿಯಾದ ಒಂದು ರೆಸಿಪಿ ಜೊತೆ ಬಂದಿದ್ದೀನಿ. ಬದನೆಕಾಯಿಂದ ನಾವು ಬಹಳಷ್ಟು ಅಡುಗೆಗಳನ್ನು ಮಾಡ್ಕೊಳ್ತೀವಿ. ಈ ಗೊಜ್ಜನ್ನು ಕೂಡ ಬೇರೆ ಬೇರೆ ವಿಧಾನದಲ್ಲಿ ಮಾಡ್ತೀವಿ. ಆದರೆ ನಾನಿವತ್ತು ಶೇರ್ ಮಾಡಿರುವಂಥ ವಿಧಾನದಲ್ಲಿ ಒಂದು ಸಲ ಬದನೆಕಾಯಿ ಗೊಜ್ಜನ್ನು ಟ್ರೈ ಮಾಡಿ. ನಮಸ್ಕಾರ ಎಲ್ರಿಗೂ, ಜಾಯ್ಸ್ ಆಫ್ ಮಲೆನಾಡು ಚಾನೆಲ್ಗೆ ತಮಗೆಲ್ರಿಗೂ ಸ್ವಾಗತ. ನಾನಿಲ್ಲಿ 4 ಮೀಡಿಯಮ್ ಸೈಜ್ ಬದನೆಕಾಯಿ ತೊಗೊಂಡಿದ್ದೀನಿ. ಇದನ್ನು ಕಟ್ ಮಾಡಿಕೊಂಡು ನೀರೆಲ್ಲ ಹಾಕಿಟ್ಟಿದ್ದೀನಿ. ಈಗ ಒಂದು ಕುಕ್ಕರ್ ತೊಗೊಂಡು ಡೈರೆಕ್ಟಾಗಿ ಈ ತೊಳೆದಿರೋ ಬದನೆಕಾಯಿ ಹೋಳುಗಳನ್ನು ಹಾಕ್ಕೊಳ್ಬೇಕು. ಈಗ ಎಣ್ಣೆ ಏನು ಹಾಕೋದು ಬೇಡ. ಆಮೇಲೆ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಬೇಕು. ಇನ್ನು ಖಾರಕ್ಕೆ 3 ಹಸಿಮೆಣಸನ್ನು ಸೀಳಿ ತೊಗೊಂಡಿದ್ದೀನಿ. ನಮ್ಮ ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸನ್ನು ತೊಗೋಬೇಕು. ಹಾಗೆ 1 ಈರುಳ್ಳಿನ ಈ ರೀತಿ ಸ್ಲೈಸ್ ಮಾಡಿ ಹಾಕಿದ್ದೀನಿ. ಹಾಗೆಯೇ 1 ಟೊಮೆಟೊನ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇದಕ್ಕೆ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಆಮೇಲೆ 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ಇದಕ್ಕೆ ಹಾಕೋಬೇಕು. ರುಚಿಗೆ ಸ್ವಲ್ಪ ಉಪ್ಪು ಹಾಕಿ 1 ಟೀ ಸ್ಪೂನಷ್ಟು ಜೀರಿಗೆ, ಹಾಗೆ 1 ಟೀ ಸ್ಪೂನಷ್ಟು ಬೆಲ್ಲ, 1/4 ಸ್ಪೂನಷ್ಟು ಅರಿಶಿನ ಪುಡಿ, ಅರ್ಧ ಕಪ್ಪಷ್ಟು ನೀರು. ಬದನೆಕಾಯಿ ಬೇಯೋದಕ್ಕೆ ತುಂಬ ನೀರೇನು ಬೇಡ, ಹಾಗೆ ಅರ್ಧ ಕಪ್ ಸಾಕಾಗ್ತದೆ. ಅರ್ಧ ಕಪ್ ನೀರು ಹಾಕಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ನಾವು ಒಂದೇ ಒಂದು ವಿಷಲ್ ಮಾಡಿಕೊಂಡ್ರೆ ಸಾಕಾಗ್ತದೆ. ಕುಕ್ಕರಲ್ಲೂ ಬೇಯಿಸ್ಕೊಳ್ಬೋದು ಅಥವಾ ಹಾಗೆ ಓಪನ್ ಆಗಿ 5ರಿಂದ 10 ನಿಮಿಷ ಒಂದು ಪಾತ್ರೆಯಲ್ಲಿ ಬೇಯಿಸ್ಕೊಂಡ್ರು ಬದನೆಕಾಯಿ ಬೇಗ ಬೇಯ್ತದೆ. ಈಗ ಇದಾಗಿದೆ, ತುಂಬ ಸಾಫ್ಟಾಗಿ ಬೆಂದಿದೆ. ನಾವಿದನ್ನು ಒಂದು ಸ್ಪೂನಲ್ಲಿ ಅಥವಾ ನಾವು ಮಿಕ್ಸರ್ ಜಾರಿಗೆ ಹಾಕಿ ಕೂಡ ಇದನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಬೋದು. ಈ ರೀತಿ ಪ್ರೆಸ್ ಮಾಡಿನೇ ಇದನ್ನು ಸಾಫ್ಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೋದು. ಇವಾಗ ಇದಾಗಿದೆ, ಇಷ್ಟ ಆದರೆ ಸಾಕು. ಇನ್ನು ನಾವಿದಕ್ಕೆ ಒಂದು ಒಗ್ಗರಣೆ ಮಾಡ್ಕೊಳ್ಬೇಕು. ಒಗ್ಗರಣೆಗೆ ನಾನಿಲ್ಲಿ 3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಸಾಸಿವೆ ಹಾಕಿ 2 ಸ್ಪೂನ್ ಉದ್ದಿನಬೇಳೆ ಹಾಕಿದ್ದೀನಿ. ಇದೆಲ್ಲವನ್ನು ಸ್ವಲ್ಪ ನಾವು ಈ ರೀತಿ ಫ್ರೈ ಮಾಡ್ಕೊಳ್ಬೇಕು. ಹಾಗೆ 2 ಒಣಮೆಣಸನ್ನು ಕಟ್ ಮಾಡಿ ಹಾಕಿದ್ದೀನಿ. 8ರಿಂದ 10 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು, ಹಾಗೆಯೇ 1 ಈರುಳ್ಳಿನ ನಾನು ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಇವೆಲ್ಲವನ್ನು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ತುಂಬ ಸಾಫ್ಟ್ ಆಗಬೇಕು ಅಂತೇನಿಲ್ಲ. ಇಷ್ಟಾದಮೇಲೆ ನಾವು ಬೇಯಿಸಿಟ್ಕೊಂಡಿರೋ ಬದನೆಕಾಯಿ ಮಿಶ್ರಣ ಇದೆಯಲ್ಲ, ಇದನ್ನು ಸೇರಿಸ್ಕೊಳ್ಬೇಕು. ಇದನ್ನು ಒಗ್ಗರಣೆಯಲ್ಲಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆಯೇ ಈಗ ಉಪ್ಪು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಬದನೆಕಾಯಿ ಬೇಯಿಸುವಾಗ ಸ್ವಲ್ಪ ಉಪ್ಪು ಹಾಕಿರ್ತೀವಿ, ಹಾಗಾಗಿ ಉಪ್ಪನ್ನು ನೋಡಿಕೊಂಡು ಹಾಕ್ಕೋಬೇಕು. ಇಷ್ಟ ಆದರೆ ಈ ರೀತಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆದರೆ ಬದನೆಕಾಯಿ ಗೊಜ್ಜು ರೆಡಿ ಆಯಿತು. ಇಲ್ಲಿ ಖಾರಕ್ಕೆ 3 ಹಸಿಮೆಣಸು ಹಾಕಿದ್ದೀನಲ್ಲ ನಾನು, ನಿಮಗೆ ಬೇಕಾದರೆ ಇನ್ನೂ ಜಾಸ್ತಿ ಹಾಕ್ಕೊಳ್ಬೋದು. ಈ ಗೊಜ್ಜು ಸ್ವಲ್ಪ ಖಾರವಾಗಿದ್ರೇ ತುಂಬ ಚೆನ್ನಾಗಿರ್ತದೆ. ಹಾಗೆಯೇ 1 ಸ್ಪೂನ್ ಬೆಲ್ಲ ಹಾಕೋದ್ರಿಂದ ಇದು ಸಿಹಿ ಆಗೋದಿಲ್ಲ. ಬದನೆಕಾಯಿ ಸ್ವಲ್ಪ ಒಗರಾದ ರುಚಿ ಇರ್ತದಲ್ಲ, ಅದು ಬ್ಯಾಲೆನ್ಸ್ ಆಗ್ತದೆ. ಇದು ಬಿಸಿ ಬಿಸಿ ಅನ್ನದ ಜೊತೆ ಬಹಳ ಒಳ್ಳೆ ಕಾಂಬಿನೇಷನ್. ತುಂಬ ಹಳೆ ಕಾಲದ ರೆಸಿಪಿ ಇದು, ಆದರೆ ಈಗಲೂ ಇಷ್ಟ ಆಗುವಂತಹ ಅಡುಗೆ. ನೀವು ಬದನೆಕಾಯಿ ಗೊಜ್ಜನ್ನು ಹೇಗೆ ಮಾಡ್ತೀರಾ ಅಂತ ನನಗೆ ಕಾಮೆಂಟ್ನಲ್ಲಿ ತಿಳಿಸಿ. ಹಾಗೆಯೇ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ಇನ್ನೊಂದಿಷ್ಟು ಹೊಸ ವಿಷಯಗಳ ಜೊತೆ ಸಿಗೋಣ. ಶುಭವಾಗಲಿ. ನಮಸ್ಕಾರ.